ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಸಿಂಪಲ್ ಆದಂತಹ ಒಂದು ಪ್ರಾಣಾಯಾಮ ಕಲಿಯೋಣ. ಅಷ್ಟೇ ಅಡ್ವಾನ್ಸ್ಡ್ ಆದಂತಹ ಒಂದು ಪ್ರಾಣಾಯಾಮ ಕೂಡ ಇದು. ಸೊ ಇದಕ್ಕೆ ಕುಂಭಕ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರಾಣಾಯಾಮ ಹೇಗೆ ಮಾಡೋದು ಮತ್ತು ಇದರ ಒಂದು ಬೆನಿಫಿಟ್ಸ್ಗಳು ಏನು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕುಂಭಕ ಪ್ರಾಣಾಯಾಮ. ಸೊ ಈ ಒಂದು ಕುಂಭಕ ಅಂತ ಅಂದರೆ ಸಂಸ್ಕೃತದಲ್ಲಿ ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿಬಿಟ್ಟು, ಕುಂಭ ಅಂತ ಅಂದರೆ. ಸೊ ಈ ಒಂದು ಕುಂಭ ಏನಿದೆ ಅಲ್ಲ, ಈ ಒಂದು ಮಣ್ಣಿನ ಮಡಿಕೆ ಏನಿದೆ ಅಲ್ಲ, ಇದು ನಮ್ಮ ಬಾಡಿ, ನಮ್ಮ ಶರೀರಕ್ಕೆ ಹೋಲಿಕೆ ಮಾಡ್ತಾರೆ. ಸೊ ಈ ಒಂದು ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಏನು ಮಾಡ್ತೀವಿ, ನಾವು ಉಸಿರನ್ನು ಕಟ್ತೀವಿ, ಅಂದರೆ ರಿಟೆನ್ಷನ್ ಆಫ್ ಬ್ರೆತ್. ಸೊ ಇಲ್ಲಿ ಈ ಒಂದು ಪ್ರಾಣಾಯಾಮ ಏನಿದೆಲ್ಲ ಫ್ರೆಂಡ್ಸ್, ಇದನ್ನು ನಾವು ಇತರೆ ಪ್ರಾಣಾಯಾಮಗಳು ಅಂದರೆ ನಾಡಿ ಶೋಧನಾ ಪ್ರಾಣಾಯಾಮ ಇರ್ಬೋದು ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಇರ್ಬೋದು. ಸೊ ಈ ಪ್ರಾಣಾಯಾಮಗಳ ಜೊತೆಗೆ ನಾವು ಏನು ಮಾಡ್ತೀವಿ, ಉಸಿರನ್ನ ಕಟ್ತೀವಿ, ಹೋಲ್ಡ್ ಮಾಡ್ತೀವಿ. ಮತ್ತು ಈ ಒಂದು ಪ್ರಾಣಾಯಾಮನ ಬಂಧಗಳು ಅಂತ ಹೇಳಿ ಕರೀತಾರೆ ಹಠಯೋಗ ಟೆಕ್ಸ್ಟಲ್ಲಿ. ಸೊ ಬಂಧಗಳು ಅಂತ ಅಂದರೆ ಲಾಕ್ ಅಂತ ಹೇಳಿಬಿಟ್ಟು, ಈ ಬಂಧಗಳ ಜೊತೆಗೆ ಕೂಡ ಈ ಒಂದು ಕುಂಭಕ ಪ್ರಾಣಾಯಾಮನ ಅಭ್ಯಾಸ ಮಾಡ್ತೀವಿ. ಸೊ ಮೊದಲನೇದಾಗಿ ಈ ಒಂದು ಕುಂಭಕ ಏನಿದೆ ಅಲ್ಲ, ಇದರಲ್ಲಿ 2 ವಿಧಗಳಿದ್ದಾವೆ. ಸೊ ಮೊದಲನೆಯ ಟೈಪ್ ಬಂದುಬಿಟ್ಟು ಅದು ಇಂಟರ್ನಲ್ ಕುಂಭಕ ಅಂತ ಹೇಳಿಬಿಟ್ಟು, ಅಂದರೆ ಅಂತರ ಕುಂಭಕ. ನೆಕ್ಸ್ಟ್ ಬಂದುಬಿಟ್ಟು ಅದು ಬಾಹ್ಯ ಕುಂಭಕ ಅಂತೇಳಿ, ಅಂದರೆ ಎಕ್ಸ್ಟರ್ನಲ್ ಕುಂಭಕ. ಸೊ ನಾವು ಏನು ಮಾಡ್ತೀವಿ, ಮೊದಲನೇದಾಗಿ ಇಂಟರ್ನಲ್ ಕುಂಭಕ ಅಂತ ಅಂದರೆ ನಾವು ಉಸಿರನ್ನ ಒಳಗೆ ತೊಗೊಂಡ್ಬಿಟ್ಟು ನಂತರ ನಾವೇನು ಮಾಡ್ತೀವಿ, ಉಸಿರನ್ನ ಹೋಲ್ಡ್ ಮಾಡ್ತೀವಿ, ಉಸಿರನ್ನ ಕಟ್ತೀವಿ. ಸೊ ಇದಕ್ಕೆ ಏನಂತಾರೆ, ಅಂತರ ಕುಂಭಕ ಅಂತೇಳಿ ಕರೀತಾರೆ, ಅಂದರೆ ಇಂಟರ್ನಲ್ ಕುಂಭಕ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದು ಎಕ್ಸ್ಟರ್ನಲ್ ಕುಂಭಕ. ಸೊ ಎಕ್ಸ್ಟರ್ನಲ್ ಕುಂಭಕ ಅಂತ ಅಂದರೆ ಇಲ್ಲಿ ಏನು ಮಾಡ್ತೀವಿ, ನಾವು ಕಂಪ್ಲೀಟಾಗಿ ನಮ್ಮ ಉಸಿರನ್ನ ಹೊರ ಹಾಕ್ತೀವಿ. ನಂತರ ಕಂಪ್ಲೀಟಾಗಿ ಉಸಿರು ಹೊರ ಹಾಕಿದ ನಂತರ ಏನು ಮಾಡ್ತೀವಿ, ನಾವು ಉಸಿರನ್ನ ಕಟ್ತೀವಿ. ಇದಕ್ಕೆ ಎಕ್ಸ್ಟರ್ನಲ್ ಕುಂಭಕ ಅಂತ ಹೇಳಿ ಕರೀತಾರೆ, ಅಥವಾ ಬಾಹ್ಯ ಕುಂಭಕ ಅಂತ ಕೂಡ ಕರೀತಾರೆ. ಸೊ ಈ 2 ಕುಂಭಕಗಳು ಏನಿದೆ ಅಲ್ಲ ಫ್ರೆಂಡ್ಸ್, ಇದು ತುಂಬಾ ಅಡ್ವಾಂಟೇಜ್ ಇದೆ ಇದ್ರದ್ದು. ಇದರ ಬೆನಿಫಿಟ್ಸ್ಗಳು ಏನೇನು ಅಂಥೇಳಿ ನಿಮಗೆ ಒಂದೊಂದಾಗಿ ನಾನು ನಿಮಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೆಯ ಬೆನಿಫಿಟ್ ಬಂದುಬಿಟ್ಟು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅಲ್ಲ, ಸೊ ಇಲ್ಲೇನು ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ ನಮ್ಮ ಥೈರಾಯ್ಡ್ ಹಾರ್ಮೋನ್ ಏನು ರಿಲೀಸ್ ಆಗುತ್ತಲ್ಲ, ಇದನ್ನು ಕಂಪ್ಲೀಟಾಗಿ ಇದು ಬ್ಯಾಲೆನ್ಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನೇನು ಹಾರ್ಮೋನ್ಸ್ಗಳು ಬಿಡುಗಡೆ ಆಗುತ್ತಲ್ಲ, ಅದನ್ನು ಕೂಡ ಇದು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಒಳ್ಳೆಯ ಇಂಟರ್ನಲ್ ಮಸಾಜ್ ಅಂತ ಹೇಳ್ಬೋದು, ನಮ್ಮ ಆರ್ಗನ್ಸ್ಗಳಿಗೆ, ಇಂಟರ್ನಲ್ ಆರ್ಗನ್ಸ್ಗಳಿಗೆ ಒಂದು ಒಳ್ಳೆಯ ಮಸಾಜ್ ಕೊಡುತ್ತೆ ಈ ಒಂದು ಪ್ರಾಣಾಯಾಮ ಮಾಡೋದು. ಮತ್ತು ನಮ್ಮ ಅಬ್ಡಾಮನ್, ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳು, ಸ್ನಾಯುಗಳು ಏನಾಗುತ್ತೆ, ಅದು ಸ್ಟ್ರೆಂತ್ನಿಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿ ಟೋನ್ಡ್ ಅಪ್ ಆಗೋ ಹಾಗೆ ಮಾಡುತ್ತೆ. ಈ ಒಂದು ಪ್ರಾಣಾಯಾಮನ ಮಾಡೋದ್ರಿಂದ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸಮಸ್ಯೆ ಇರ್ಬೋದು, ಈವನ್ ಪೈಲ್ಸ್ನಂತಹ ಸಮಸ್ಯೆಗಳು, ಹೆಮರಾಯ್ಡ್ಸ್ ಸಮಸ್ಯೆಗಳು ಕೂಡ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಪ್ರಾಣಾಯಾಮ ಏನಿದೆ ಅಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಈ ಒಂದು ಪ್ರಾಣಾಯಾಮನ ಯಾರು ಮಾಡಬಾರ್ದು, ಸೊ ಕಾಂಟ್ರಾ ಇಂಡಿಕೇಷನ್ಸ್, ಯಾರು ಈ ಒಂದು ಪ್ರಾಣಾಯಾಮನ ಮಾಡಬಾರ್ದು ಅಂತ ಅಂದರೆ, ಯಾರಿಗೆ ಒಂದು ಲಾಂಗ್ ಟರ್ಮ್ ತನಕ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಡಿಸೀಸಸ್ ಇರುತ್ತಲ್ಲ, ಸೊ ಹೃದಯದ ರೋಗ ಇರತಕ್ಕಂಥವರು ಈ ಒಂದು ಪ್ರಾಣಾಯಾಮನ ಮಾಡೋದು ಬೇಡ. ಏಕೆಂದರೆ ಇಲ್ಲಿ ಒಂದು ಬ್ರೆತ್ ರಿಟೆನ್ಷನ್ ನಾವು ಮಾಡ್ತೀವಲ್ಲ, ಸೊ ಹಾಗಾಗಿ. ಮತ್ತು ಹೈ ಬಿ ಪಿ ಅಥವಾ ಲೋ ಬಿ ಪಿ ಇರೋರು ಕೂಡ ಈ ಒಂದು ಪ್ರಾಣಾಯಾಮನ ಮಾಡೋದು ಬೇಡ. ಈವನ್ ಸ್ಟ್ರೋಕ್ ಸಮಸ್ಯೆ ಇರತಕ್ಕಂಥವ್ರು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರತಕ್ಕಂಥವ್ರು, ಅಂದರೆ ಅಲ್ಸರ್ಸ್ ಆಗಿರ್ಬೋದು, ಸೊ ಈ ಒಂದು ಪ್ರಾಬ್ಲಮ್ ಇರತಕ್ಕಂಥವ್ರು ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದು ಬೇಡ. ಹಾಗಿದ್ರೆ ಬನ್ನಿ ಈ ಒಂದು ಕುಂಭಕ ಪ್ರಾಣಾಯಾಮದ ಅಭ್ಯಾಸ ಹೇಗೆ ಅಂಥೇಳಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾರ್ಮಲಾಗಿ ಕುಂಭಕ ಹೇಗೆ ಮಾಡೋದು. ಸೊ ನಾನು ಮೊದಲೇ ಹೇಳಿದಾಗೆ ಇಂಟರ್ನಲ್ ಕುಂಭಕ ಮತ್ತು ಎಕ್ಸ್ಟರ್ನಲ್ ಕುಂಭಕ ಅಂತೇಳಿ. ಸೊ ಇಂಟರ್ನಲ್ ಕುಂಭಕದಲ್ಲಿ ಏನು ಮಾಡ್ತೀವಿ, ನಾವು ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಬ್ರೆತ್ ಹೋಲ್ಡ್ ಮಾಡ್ತೀವಿ. ಸೊ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಮೊದಲನೇದಾಗಿ ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳೋಣ. ಈಗ ಸುಖಾಸನ ಪೊಸಿಷನ್ ಇದ್ದೀವಿ, ಅಥವಾ ನೀವು ವಜ್ರಾಸನದಲ್ಲಾದ್ರು ಪದ್ಮಾಸನದಲ್ಲೇ ಕೂತ್ಕೋಬೋದು. ಈಗ ಚಿನ್ನ ಮುದ್ರ ಆರ್ ಜ್ಞಾನ ಮುದ್ರ ಈ ರೀತಿ. ನೆಕ್ಸ್ಟ್ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ, ನಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ಡ್ ಆಗಿರಲಿ. ಮೊದಲನೇದಾಗಿ ಇಂಟರ್ನಲ್ ಕುಂಭಕ. ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ಉಸಿರನ್ನ ಮೊದಲನೇದಾಗಿ ಒಳಗೆ ತೊಗೋತೀವಿ 5 ಸೆಕೆಂಡ್ಸ್. ಓಕೆ, ನಂತರ ಬ್ರೆತ್ನ ನಾವು ಹೋಲ್ಡ್ ಮಾಡ್ತೀವಿ, ಉಸಿರು ಕಟ್ತೀವಿ. ಸೊ ನೋಡಿದ್ರಲ್ಲ, ನಾವು ಉಸಿರನ್ನ ಒಳಗೆ ತೊಗೊಂಡು ಏನು ಮಾಡಿದ್ವಿ, ನಾವು ಬ್ರೆತ್ನ ಹೋಲ್ಡ್ ಮಾಡಿದ್ವಿ, ರಿಟೆನ್ಷನ್ ಮಾಡಿದ್ವಿ. ಇದಕ್ಕೆ ಇಂಟರ್ನಲ್ ಕುಂಭಕ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅದು ಎಕ್ಸ್ಟರ್ನಲ್ ಕುಂಭಕ, ಅಂದರೆ ಬಾಹ್ಯ ಕುಂಭಕ. ಇದನ್ನು ಹೇಗೆ ಮಾಡೋದು,
ಸೊ ಇಲ್ಲಿ ಕಂಪ್ಲೀಟಾಗಿ ಏನು ಮಾಡ್ತೀವಿ, ನಮ್ಮ ಉಸಿರನ್ನ ಹೊರ ಹಾಕ್ತೀವಿ, ನಂತರ ಹೋಲ್ಡ್ ಮಾಡ್ತೀವಿ. ಸೊ ನೋಡಿ ಹೇಗೆ ಮಾಡೋದು ಅಂಥೇಳಿ. ಮೊದಲನೇದಾಗಿ ಇನ್ಹೇಲ್ ಮಾಡ್ತೀನಿ, ಉಸಿರು ತಗೋತೀನಿ, ಕಂಪ್ಲೀಟಾಗಿ ಈಗ ಉಸಿರು ಹೊರ ಬಿಡ್ತೀನಿ. ಈಗ ಬ್ರೆತ್ ಹೋಲ್ಡ್ ಮಾಡ್ತೀನಿ 5 ಸೆಕೆಂಡ್ಸ್, ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಇಲ್ಲಿ ಏನು ಮಾಡಿದೆ ನಾನು, ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿದ ಮೇಲೆ ಏನು ಮಾಡಿದೆ ನಾನು, ಬ್ರೆತ್ನ ಹೋಲ್ಡ್ ಮಾಡಿದೆ. ಸೊ ಇದಕ್ಕೆ ಎಕ್ಸ್ಟರ್ನಲ್ ಕುಂಭಕ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಕುಂಭಕ ಏನಿದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವು ವಿತ್ ಬಂಧ ಜೊತೆಗೂ ಮಾಡ್ಬೋದು. ಸೊ ಬಂಧ ಅಂತ ಅಂದರೆ ಹಠಯೋಗ ಟೆಕ್ಸ್ಟಲ್ಲಿ ಈ ಒಂದು ಬಂಧಗಳಿಗೆ ಲಾಕ್ ಅಂತ ಹೇಳಿ ಕರೀತಾರೆ. ಸೊ ಲಾಕ್ ಅಂತ ಅಂದರೆ ಏನು ಮಾಡ್ತೀವಿ, ಇಲ್ಲಿ ನಮ್ಮ ಉಸಿರನ್ನ ನಾವು ಯಾವಾಗ ಕಟ್ತೀವಲ್ಲ, ಸೊ ಇಲ್ಲೇನಾಗುತ್ತೆ, ಮ್ಯಾಕ್ಸಿಮಮ್ ನಮ್ಮ ದೇಹಕ್ಕೆ ಪ್ರತಿಯೊಂದು ಸೆಲ್ಸ್ಗಳಿಗೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಏನಾಗುತ್ತೆ, ಚೆನ್ನಾಗಿ ಆಗೋ ಹಾಗೆ ಆಗುತ್ತೆ. ಏಕೆಂದರೆ ಇಲ್ಲಿ ನಾವು ಬ್ರೆತ್ ಹೋಲ್ಡ್ ಮಾಡ್ತೀವಲ್ಲ, ಅಲ್ಲಿ ಆವಾಗ ಏನಾಗುತ್ತೆ, ನಮ್ಮ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ, ನಮ್ಮ ಒಂದು ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಬೇಕು ಅಂಥೇಳಿ. ಆವಾಗ ಏನಾಗುತ್ತೆ, ನಾವು ಕಂಪ್ಲೀಟಾಗಿ ಏನಾಗುತ್ತೆ, ನಾವು ಟಾಕ್ಸಿನ್ಸ್ ಇರತಕ್ಕಂತಹ ಒಂದು ಕಲುಷಿತ ಅಂಶ ಇರತಕ್ಕಂಥ ಆಕ್ಸಿಜನ್ನ ರಿಲೀಸ್ ಮಾಡ್ತೀವಿ, ಮತ್ತು ಒಂದು ಫ್ರೆಶ್ ಆದಂತಹ ಒಂದು ಚೆನ್ನಾಗಿ ಇರತಕ್ಕಂತಹ ಒಂದು ಆಕ್ಸಿಜನ್ ಸಪ್ಲೈ ನಮ್ಮ ದೇಹಕ್ಕೆ ಆಗೋದ್ರಿಂದ ಇದರಿಂದ ನಮಗೆ ಸಾಕಷ್ಟು ಲಾಭಗಳು ಉಂಟಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ಕುಂಭಕ ಪ್ರಾಣಾಯಾಮನ ಬಂಧಗಳ ಜೊತೆಗೆ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ. ಸೊ ಮೊದಲನೇದಾಗಿ 3 ವಿಧವಾದಂತಹ ಬಂಧಗಳು ಯೋಗಿಕ್ ಟೆಕ್ಸ್ಟಲ್ಲಿ ಹೇಳ್ತಾರೆ. ಸೊ ಮೊದಲನೆಯ ಬಂಧ ಬಂದುಬಿಟ್ಟು ಅದು ಥ್ರೋಟ್ ಲಾಕ್ ಅಂತ ಹೇಳಿಬಿಟ್ಟು, ಇದನ್ನು ಜಲಂಧರ ಬಂಧ ಅಂತ ಹೇಳಿ ಕೂಡ ಕರೀತಾರೆ. ಸೊ ಈ ಒಂದು ಜಲಂಧರ ಬಂಧದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಗದ್ದ ಏನಿದೆ ಅಲ್ಲ, ಸೊ ಈ ನಮ್ಮ ಗದ್ದನ ಏನು ಮಾಡ್ತೀವಿ, ಮುಖ್ಯವಾಗಿ ನಮ್ಮ ಸ್ಟರ್ನಮ್ ಈ ಒಂದು ಪ್ಲೇಸ್ಗೆ ಏನು ಮಾಡ್ತೀವಿ, ನಾವು ಇದನ್ನು ಟಚ್ ಮಾಡಿಬಿಟ್ಟು ನಮ್ಮ ಉಸಿರನ್ನು ನಾವು ಕಟ್ತೀವಿ. ಸೊ ಈ ಒಂದು ಪ್ರೊಸೀಜರಿಗೆ ನಾವು ಜಲಂಧರ ಬಂಧ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಬಂದುಬಿಟ್ಟು ಅದು ಉಡಿಯಾನ ಬಂಧ ಅಂಥೇಳಿ. ಸೊ ಉಡಿಯಾನ ಬಂಧ ಅಂತಂದರೆ ಅದು ಅಬ್ಡಾಮಿನಲ್ ಲಾಕ್. ಸೊ ಇಲ್ಲೇನು ಮಾಡ್ತೀವಿ, ನಮ್ಮ ಅಬ್ಡಾಮನ್, ನಮ್ಮ ಹೊಟ್ಟೆಯ ಮಸಲ್ಸ್ಗಳು, ಸ್ನಾಯುಗಳನ್ನು ನಾವೇನು ಮಾಡ್ತೀವಿ, ಕಾಂಟ್ರ್ಯಾಕ್ಟ್ ಮಾಡ್ತೀವಿ, ಅಂದರೆ ನಾವು ಇದನ್ನು ಪುಲ್ ಮಾಡ್ತೀವಿ. ಸೊ ಇದಕ್ಕೆ ಏನಂತಾರೆ, ಅಬ್ಡಾಮಿನಲ್ ಲಾಕ್ ಅಂತ ಕರೀತಾರೆ. ಇದಕ್ಕೆ ಇವನ್ ಉಡಿಯಾನ ಬಂಧ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅದು ಮೂಲಬಂಧ ಅಂಥೇಳಿ. ಸೊ ಇಲ್ಲಿ ಮೂಲಬಂಧದಲ್ಲಿ ಮುಖ್ಯವಾಗಿ ಏನಂತ ಅಂದರೆ ನಮ್ಮ ಪೆರಿನಿಯಮ್ ಪಾರ್ಟ್, ಸೊ ನಮ್ಮ ಪೆರಿನಿಯಮ್ ಮಸಲ್ಸ್ಗಳು ಅಂತ ಇರುತ್ತೆ. ಸೊ ಪೆರಿನಿಯಲ್ ಮಸಲ್ಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಗುದದ್ವಾರ ಮತ್ತು ನಮ್ಮ ಜೆನೆಟಲ್ ಏರಿಯಾಸ್, ನಮ್ಮ ಜನನಾಂಗದ ಏರಿಯಾದ ಮಧ್ಯ ಏನಿರುತ್ತಲ್ಲ ಅದು ಪೆರಿನಿಯಲ್ ಮಸಲ್ಸ್ ಅಂತ ಹೇಳಿ ಕರೀತಾರೆ. ಈ ಒಂದು ಪೆರಿನಿಯಲ್ ಮಸಲ್ಸ್ಗಳನ್ನು ನಾವು ಪುಲ್ ಮಾಡ್ತೀವಿ. ಸೊ ಇದಕ್ಕೆ ಏನಂತಾರೆ, ಮೂಲಬಂಧ ಅಂತ ಹೇಳಿ ಕರೀತಾರೆ. ಸೊ ಈ 3 ಬಂಧಗಳನ್ನು ನಾವು ಯಾವಾಗ ಜೊತೆಗೆ ಮಾಡ್ತೀವಲ್ಲ, ಆವಾಗ ಇದನ್ನು ಮಹಾಬಂಧ ಅಂತೇಳಿ ಕರೀತಾರೆ. ಸೊ ಬನ್ನಿ ಇವಾಗ ನಾವು ಮೊದಲನೇದಾಗಿ ಏನು ಮಾಡ್ತೀವಿ, ಇಂಟರ್ನಲ್ ಕುಂಭಕ ಅಂತ ಹೇಳಿ ನಾನೇನು ಹೇಳಿದ್ನಲ್ಲ, ನಾವು ಉಸಿರನ್ನ ತೊಗೊಂಬಿಟ್ಟು ನಾವೇನು ಬ್ರೆತ್ ಹೋಲ್ಡ್ ಮಾಡ್ತೀವಲ್ಲ, ಸೊ ಈ ಒಂದು ಪ್ರೊಸೀಜರ್ನ ಮೊದಲು ಮಾಡೋಣ ವಿತ್ ಬಂಧ ಜೊತೆಗೆ. ಸೊ ಬನ್ನೀಗ ಒಂದು ಕಂಫರ್ಟಬಲ್ ಪೊಸಿಷನ್ನಲ್ಲಿ ನಾವು ಕೂತ್ಕೊಳ್ಳೋಣ ಮೊದಲನೇದಾಗಿ. ನೆಕ್ಸ್ಟ್ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ, ಕಣ್ಣುಗಳನ್ನು ಮುಚ್ಚಿ ಈ ರೀತಿ ಚಿನ್ನ ಮುದ್ರ ಅವ್ರ ಜ್ಞಾನ ಮುದ್ರ. ಈಗ ಏನು ಮಾಡ್ತೀವಿ, ನಾವು ಉಸಿರನ್ನ ಒಳಗೆ ತೊಗೊತೀವಿ. ನೆಕ್ಸ್ಟ್ ಜಲಂಧರ ಬಂಧ, ಥ್ರೋಟ್ ಲಾಕ್, ನೆಕ್ಸ್ಟ್ ಉಡಿಯಾನ ಬಂಧ ಮತ್ತು ಮೂಲಬಂಧ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಲ್ಲ ಅಷ್ಟು ನೀವು ಹೋಲ್ಡ್ ಮಾಡಿ. ನಂತರ ರಿಲೀಸ್ ಮಾಡುವಾಗ ಮೂಲಬಂಧ ರಿಲೀಸ್, ಉಡಿಯಾನ ಬಂಧ ರಿಲೀಸ್ ಆ್ಯಂಡ್ ಥ್ರೋಟ್ ಲಾಕ್ ಏನಿದೆಯಲ್ಲ ಅದು ಕೂಡ ನಾವು ಒಂದೊಂದೇ ರಿಲೀಸ್ ಮಾಡ್ತಾ ಬರ್ತೀವಿ. ಸೊ ನೋಡಿದ್ರಲ್ಲ, ಇದು ಮಹಾಬಂಧ ಅಂತ ಹೇಳಿಬಿಟ್ಟು, ಅಂದರೆ ನಾವು ಜಲಂಧರ ಬಂಧ, ಉಡಿಯಾನ ಬಂಧ ಮತ್ತು ಮೂಲಬಂಧ ಈ 3 ಬಂಧಗಳನ್ನು ನಾವು ಜೊತೆಯಾಗಿ ನಾವು ಯಾವಾಗ ಮಾಡ್ತೀವಿ, ಇದಕ್ಕೆ ಮಹಾಬಂಧ ಅಂತ ಹೇಳಿ ಕರೀತಾರೆ. ಸೊ ನೀವು ಇನಿಷಿಯಲ್ ಆಗಿ ಬಿಗಿನರ್ಸ್ ಯಾವತ್ತೂ ಈ ಒಂದು ಪ್ರಾಕ್ಟೀಸ್ ಮಾಡದೇ ಇರೋರು, ಸೊ ಮೊದಲನೇದಾಗಿ ಏನು ಮಾಡ್ಬೋದು, ಜಲಂಧರ ಬಂಧ ಹಾಕಿ ಫಸ್ಟು, ನೆಕ್ಸ್ಟ್ ಉಡಿಯಾನ ಬಂಧ ಹಾಕಿ, ನಂತರ ಮೂಲಬಂಧನ ಹಾಕಿ. ಸೊ ಈ ಒಂದು ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲಬಂಧ ಇದನ್ನು ಒಂದೊಂದಾಗಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಅದು ಜಲಂಧರ ಬಂಧ. ಸೊ ಈ ರೀತಿ ನಾವು ಉಸಿರನ್ನು ಒಳಗೆ ತಗೋತೀವಿ. ಫಸ್ಟು ಚಿನ್ ಲಾಕ್, ಎಷ್ಟು ಕೆಪಾಸಿಟಿ ಇದನ್ನು ಅಷ್ಟು ಹೋಲ್ಡ್ ಮಾಡಿ
ಉಸಿರು ಕಟ್ಟಿ ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಇದು ಜಲಂಧರ ಬಂಧ. ನೆಕ್ಸ್ಟ್ ಉಡಿಯಾನ ಬಂಧ, ಅಬ್ಡಾಮಿನಲ್ ಲಾಕ್. ಸೊ ಬನ್ನಿ ಇನ್ನೊಂದು ಟೈಮ್ ಪ್ರಾಕ್ಟೀಸ್ ಮಾಡೋಣ. ಕಣ್ಗಳನ್ನು ಮುಚ್ಚಿ ಅಬ್ಡಾಮನ್ ಮಸಲ್ಸ್ನ ಪುಲ್ ಮಾಡಿ. ಇನ್ಹೇಲ್, ಉಸಿರು ತಗೊಳ್ಳಿ, ಪುಲ್ ಮಾಡಿ ಅಬ್ಡಾಮನ್ ಮಸಲ್ಸ್. ರಿಲ್ಯಾಕ್ಸ್. ನೆಕ್ಸ್ಟು ಮೂಲಬಂಧ ಅಂತ ಹೇಳ್ಬಿಟ್ಟು, ಸೊ ರೂಟ್ ಲಾಕ್. ಇದನ್ನು ಮೊದಲೇ ಹೇಳಿದಾಗೆ ಪೆರಿನಿಯಲ್ ಮಸಲ್ಸ್ಗಳನ್ನು ಏನು ಮಾಡಬೇಕಾಗುತ್ತೆ, ನೀವು ಕಾಂಟ್ರಾಕ್ಟ್ ಮಾಡಬೇಕಾಗುತ್ತೆ, ಪುಲ್ ಮಾಡಬೇಕಾಗುತ್ತೆ. ಇದು ಇದನ್ನು ನೀವು ಕೀಗಲ್ ಎಕ್ಸಸೈಸ್ಗೆ ಕೂಡ ಕಂಪೇರ್ ಮಾಡ್ಬೋದು. ಸೊ ಈ ಒಂದು ಮೇಯ್ನಾಗಿ ಒಂದು ರೂಟ್ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಮಗೆ ಏನಾದರೂ ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರೆಗ್ನೆನ್ಸಿ ಆದಮೇಲೆ, ಡೆಲಿವರಿ ಆದಮೇಲೆ ಇದನ್ನು ಹಲವಾರು ಮಹಿಳೆಯರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಏನಂದರೆ ಅವರು ಸಡನ್ನಾಗಿ ಅವರು ನಕ್ಕಾಗ ಅಥವಾ ಅವರು ಸೀನ್ದಾಗ ಏನಾಗುತ್ತೆ, ಸಡನ್ನಾಗಿ ಅವರಿಗೆ ಗೊತ್ತಾಗ್ದಂಗೆ ಏನಾಗುತ್ತೆ, ಯೂರಿನ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಈ ಒಂದು ಎಲ್ಲ ಪ್ರಾಬ್ಲಮ್ಗಳಿಂದ ಕೂಡ ಈ ಒಂದು ಮೂಲಬಂಧ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಮಾಡ್ತೀವಿ, ನಾನು ಮೊದಲೇ ಹೇಳಿದಾಗೆ ಪೆರಿನಿಯಲ್ ಮಸಲ್ಸ್ಗಳನ್ನು ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಮಾಡ್ತೀವಿ, ಅಂದರೆ ಪುಲ್ ಮಾಡ್ತೀವಿ. ಅಂದರೆ ಇದನ್ನು ಒಂದು ಕಂಪೇರ್ ಮಾಡಬೇಕು ಅಂದರೆ, ನಮಗೆ ಯೂರಿನ್ ಅರ್ಜೆಂಟ್ ಆದಾಗ ನಾವು ಹೋಲ್ಡ್ ಮಾಡ್ತೀವಲ್ಲ, ಸೊ ಆ ರೀತಿ ಏನು ಮಾಡ್ತೀವಿ, ನಮ್ಮ ಮಸಲ್ಸ್ಗಳನ್ನು ಏನು ಮಾಡ್ತೀವಿ, ಇಲ್ಲಿ ಪೆರಿನಿಯಲ್ ಮಸಲ್ಸ್ ಅಂದರೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನು ಮಾಡ್ತೀವಿ, ನಾವು ಇದನ್ನು ಪುಲ್ ಮಾಡ್ತೀವಿ. ಸೊ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನೀವು ಏನು ಮಾಡಿರಿ, ಪುಲ್ ಮಾಡಿ. ಇಷ್ಟೇ ಸೆಕೆಂಡ್ಸ್ ಮಾಡಿ ಅಂತ ಏನಿಲ್ಲ, ಇದು ಇನಿಷಿಯಲ್ ಆಗಿ ನಿಮಗೆ ಎಷ್ಟು ಕೆಪಾಸಿಟಿ ಇರುತ್ತಲ್ಲ ಅಷ್ಟು ಕೆಪಾಸಿಟಿ ಅಷ್ಟು ನೀವು ಇದನ್ನು ಪುಲ್ ಮಾಡಿ, ಮತ್ತು ನಿಮ್ಮ ಬ್ರೆತ್ನ ಹೋಲ್ಡ್ ಮಾಡಿ. ಓಕೆ, ಸೊ ಬನ್ನಿ ಈಗ ನಾವು ಮೂಲಬಂಧ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್ ಮಾಡಿ, ಪುಲ್ ಮಾಡಿ ಪೆರಿನಿಯಲ್ ಮಸಲ್ಸ್ಗಳನ್ನು. ರಿಲ್ಯಾಕ್ಸ್. ಓಕೆ, ಸೊ ನೋಡಿದ್ರಲ್ಲ, ಒಂದೊಂದೇ ನೀವು ಈ ರೀತಿ ಬಿಗಿನರ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ನಂತರ ಒಂದೇ ಟೈಮಲ್ಲಿ ನಂತರ ಮಹಾಬಂಧನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ಈಗ ನಾವು ಒನ್ ಟೈಮ್ ಮಹಾಬಂಧನ ಪ್ರಾಕ್ಟೀಸ್ ಮಾಡೋಣ. ಸೊ ಕಂಫರ್ಟಬಲ್ ಪೊಸಿಷನ್, ಕಣ್ಗಳನ್ನು ಮುಚ್ಚಿ. ಮೊದಲನೇದಾಗಿ ಒಂದು ಸಲ ಡೀಪ್ ಬ್ರೀತ್ ಇನ್ ಮಾಡೋಣ. ಇನ್ಹೇಲ್, ಎಕ್ಸೇಲ್. ಈಗ ಮತ್ತೆ ಇನ್ಹೇಲ್ ಮಾಡಿ, ಉಸಿರು ತಗೊಳ್ಳಿ ಒಳಗೆ. ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲಬಂಧ. ಉಸಿರು ಕಟ್ಟಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ರಿಲೀಸ್ ಮಾಡಿ. ಮೊದಲನೇದಾಗಿ ಮೂಲಬಂಧ ರಿಲೀಸ್, ಉಡಿಯಾನ ಬಂಧ, ನೆಕ್ಸ್ಟ್ ಚಿನ್ ಲಾಕ್. ಸೊ ಇದೆಲ್ಲ ಬಂಧಗಳನ್ನು ರಿಲೀಸ್ ಮಾಡಿ. ಸೊ ಈ ಒಂದು ಪ್ರಾಣಾಯಾಮ ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ನಾವು ಇಂಟರ್ನಲ್ ಕುಂಭಕ ಅಂತ ಹೇಳಿ ಕರಿತೀವಿ, ಅಂದರೆ ಅಂತರ ಕುಂಭಕ. ಸೊ ಈ ಒಂದು ಅಂತರ ಕುಂಭಕ ಸಿಮಿಲರ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಟರ್ನಲ್ ಕುಂಭಕ ಏನಿದೆಯಲ್ಲ ಇದನ್ನು ಕೂಡ ನಾವು ಬಂಧಗಳ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ಹೇಗೆ ಮಾಡೋದು? ಸೊ ಈಗ ಎಕ್ಸ್ಟರ್ನಲ್ ಕುಂಭಕ ಏನಿದೆಯಲ್ಲ, ನಾನು ಮೊದಲೇ ಹೇಳಿದಾಗೆ ಕಂಪ್ಲೀಟಾಗಿ ನಾವು ಉಸಿರನ್ನ ಹೊರ ಹಾಕ್ತೀವಿ, ನಂತರ ಏನು ಮಾಡ್ತೀವಿ, ಲಾಕ್ಗಳನ್ನು ಹಾಕ್ತೀವಿ. ಓಕೆ, ಸೊ ಬನ್ನಿ ಈಗ ನಾನು ಎಕ್ಸ್ಟರ್ನಲ್ ಕುಂಭಕ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ಅಲಾಂಗ್ ವಿತ್ ಬಂಧಾಸ್. ಸೊ ಮೊದಲನೇದಾಗಿ ಬ್ಯಾಕ್ ಸ್ಟ್ರೈಟ್, ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಈಗ ಕಂಪ್ಲೀಟಾಗಿ ನಿಮ್ಮ ಉಸಿರನ್ನು ಹೊರ ಹಾಕಿ. ಮೊದಲು ಇನ್ಹೇಲ್ ಮಾಡಾದಮೇಲೆ ಕಂಪ್ಲೀಟ್ ಉಸಿರು ಹೊರ ಹಾಕಿದ್ಮೇಲೆ ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲಬಂಧ. ರಿಲ್ಯಾಕ್ಸ್. ಸೊ ನೋಡಿದ್ರಲ್ಲ, ಈ ರೀತಿ ನೀವು ಎಕ್ಸ್ಟರ್ನಲ್ ಕುಂಭಕನ ಹಾಕ್ತೀರಾ. ಸೊ ಇದನ್ನು ನೀವು ಆಲ್ಟರ್ನೇಟ್ ಆಗಿಬಿಟ್ಟು ಏನು ಮಾಡ್ಬೋದು, ಮೊದಲನೇದಾಗಿ ಇಂಟರ್ನಲ್ ಹಾಕಿಬಿಟ್ಟು ಎಕ್ಸ್ಟರ್ನಲ್, ಸೊ ಇದನ್ನು ಜೊತೆಯಾಗಿ ಕೂಡ ಮಾಡ್ಬೋದು. ಸೊ ಒನ್ ಟೈಮ್ ಅದು ಕೂಡ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತಿಳಿಸ್ತೀನಿ. ಸೊ ಈ ರೀತಿ ಕಣ್ಗಳನ್ನು ಮುಚ್ಚಿ
ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ. ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲ ಬಂಧ. ಹೋಲ್ಡ್. ರಿಲೀಸ್. ಮೂಲ ಬಂಧ, ಉಡಿಯಾನ ಬಂಧ. ನೆಕ್ಸ್ಟ್ ಚಿನ್ ಲಾಕ್, ರಿಲೀಸ್. ಕಂಪ್ಲೀಟಾಗಿ ರಿಲೀಸ್ ಮಾಡಿ. ಈಗ ಕಂಪ್ಲೀಟಾಗಿ ಉಸಿರು ಹೊರ ಹಾಕಿದ ನಂತರ ಮತ್ತೆ ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲ ಬಂಧ. ರಿಲ್ಯಾಕ್ಸ್. ಸೊ ನೀವು 1 ಬೈ 1 ಮತ್ತೆ ಲಾಕ್ಸ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೀರಾ. ರಿಲ್ಯಾಕ್ಸ್. ಸೊ ಈ ರೀತಿ ನೀವು ಈ ಒಂದು ಇಂಟರ್ನಲ್ ಕುಂಭಕ, ಎಕ್ಸ್ಟರ್ನಲ್ ಕುಂಭಕನ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಆದರೆ ನಾನು ಮೊದಲೇ ಹೇಳಿದಾಗೆ ನೀವು ಒಂದೊಂದೇ ಅಂದರೆ ಜಲಂಧರ ಬಂಧ, ಉಡಿಯಾನ ಬಂಧ, ಮೂಲ ಬಂಧ ಒಂದೊಂದೇ ಅಭ್ಯಾಸ ಏನಿದೆಯಲ್ಲ ನೀವು 5 ಟೈಮ್ಸ್ ಇದನ್ನು ನೀವು ಡೈಲಿ ಇದನ್ನು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಒಂದೇ ಸಲ ಏನು ಮಾಡ್ಬೋದು, ನೀವು ಮಹಾಬಂಧನ ನೀವು ಒಂದೇ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಆದ ನಂತರ ಈ 3 ಬಂಧಗಳು ಸಪ್ರೇಟಾಗಿ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದ ನಂತರ ನೀವು ಮಹಾಬಂಧನ ಹಾಕ್ಬೋದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ, ಈ ಒಂದು ಕುಂಭಕ ಪ್ರಾಣಾಯಾಮದ ಬಗ್ಗೆ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಇನ್ನೊಂದು ಟಾಪಿಕ್ನೊಂದಿಗೆ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.